ಇನ್ನು ಜಿಂದಾಬಾದ್ ಘೋಷಣೆ ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಅಸ್ತ್ರ ಆಗಿದೆ. ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಹೌದು, ಈ ಘೋಷಣೆಗೆ ಹೋಗಿದ್ದು ನಿಜ ಅಂತ CT ರವಿ ಹೇಳಿದ್ದಾರೆ. ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ. ಈಗ ನನಗೆ ಮಾಹಿತಿ ಇದೆ, FSL ರಿಪೋರ್ಟ್ನಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಸತ್ಯ. ಆ ಕಾರಣಕ್ಕೇನೆ 4 ಜನರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತು ಯಾರ್ಯಾರಿದ್ರೂ ಅದನ್ನು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಎನ್ನುವಂಥ ಸುದ್ದಿ ಬಂದಿದೆ. ನಾನು ಈ ಸರ್ಕಾರಕ್ಕೆ ಆಗ್ರಹಿಸ್ತೇನೆ, ನನಗೆ ಸಂಶಯ ಇದೆ, ಇಡೀ ಪ್ರಕರಣವನ್ನು ಮುಚ್ಚಿ ಹಾಕ್ಬೋದು ಅನ್ನೋಂಥ ಸಂಶಯ ಕಾಡ್ತಾ ಇದೆ. ಅದಕ್ಕಾಗಿ ತಕ್ಷಣ FSL ವರದಿಯ ರಿಪೋರ್ಟನ್ನು ಬಿಡುಗಡೆ ಮಾಡಬೇಕು, ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಗೃಹ ಸಚಿವರು FSL ವರದಿ ಬರಲಿ, ಬಂದಾದ ಮೇಲೆ ಕ್ರಮ ಜರುಗಿಸ್ತೀವಿ ಎನ್ನುವಂಥ ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಇನ್ನು ವರದಿ ಬರಬೇಕು, ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದಮೇಲೆ ನಾವು ಅದಕ್ಕೆ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ, ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ